ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ ಪ್ರಸ್ತಾವನೆಯ ಮುಂದುವರೆದ ಭಾಗ. ಈ ಐಹಿಕ ಜಗತ್ತಿನಲ್ಲಿ ಯಾವುದೇ ಗ್ರಹಕ್ಕೂ ಹೋಗಬೇಕೆಂದು ಭಗವದ್ಗೀತೆಯು ನಮಗೆ ಉಪದೇಶ ಮಾಡೋದಿಲ್ಲ. ಏಕೆಂದರೆ ಯಾವುದಾದರೂ ಯಾಂತ್ರಿಕ ಸಾಧನದಿಂದ 40,000 ವರ್ಷ ಪ್ರಯಾಣ ಮಾಡಿ, ಅಂದರೆ ಅಷ್ಟೊಂದು ದೀರ್ಘಕಾಲ ಯಾರೂ ಸಹ ಬದುಕಿರೋದಿಲ್ಲ. ಅತ್ಯುನ್ನತ ಗ್ರಹವಾದ ಬ್ರಹ್ಮಲೋಕಕ್ಕೆ ಹೋದರೂ ಕೂಡ ಐಹಿಕ ಕ್ಲೇಶಗಳಾದ ಹುಟ್ಟು, ಸಾವು, ರೋಗ ಮತ್ತು ಮುಪ್ಪುಗಳನ್ನು ಅಲ್ಲಿ ಕೂಡ ಕಾಣುತ್ತೇವೆ. ಆದರೆ ಪರಮಲೋಕವಾದ ಕೃಷ್ಣ ಲೋಕವಾಗಲಿ, ಆಧ್ಯಾತ್ಮಿಕ ಗಗನದಲ್ಲಿರುವ ಬೇರೆ ಯಾವುದೇ ಗ್ರಹಗಳನ್ನಾಗಲಿ ತಲುಪಲು ಬಯಸುವ ಮನುಷ್ಯನು ಅಲ್ಲಿ ಈ ಐಹಿಕ ಕ್ಲೇಶಗಳನ್ನು ಕಾಣುವುದಿಲ್ಲ. ಆಧ್ಯಾತ್ಮಿಕ ಗಗನದಲ್ಲಿ ಇರುವ ಗ್ರಹಗಳಲ್ಲಿ ಗೋಲೋಕ, ಬೃಂದಾವನ ಎನ್ನುವ ಪರಮ ಗ್ರಹವಿದೆ. ಇದು ಮೂಲ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನ ಆವಾಸದಲ್ಲಿ ಮೂಲ ಗ್ರಹವಾಗಿರುತ್ತೆ. ಈ ಎಲ್ಲ ವಿಷಯಗಳನ್ನು ಭಗವದ್ಗೀತೆಯು ತಿಳಿಸಿಕೊಡುತ್ತದೆ. ಈ ತಿಳುವಳಿಕೆಯ ಮೂಲಕ ಈ ಐಹಿಕ ಜಗತ್ತನ್ನು ಬಿಟ್ಟು ಆಧ್ಯಾತ್ಮಿಕ ಗಗನದಲ್ಲಿ ನಿಜವಾಗಿಯೂ ಆನಂದಮಯವಾದ ಬದುಕನ್ನು ಪ್ರಾರಂಭಿಸುವುದು ಹೇಗೆ ಎನ್ನುವ ಮಾಹಿತಿಯನ್ನು ಅದು ನಮಗೆ ಕೊಟ್ಟಿದೆ. ಮೇಲ್ಭಾಗದಲ್ಲಿರುವ ಬೇರುಗಳು, ಕೆಳಭಾಗದಲ್ಲಿರುವ ರೆಂಬೆಗಳು ಇರುವ ಒಂದು ಮರಕ್ಕೆ ಈ ಒಂದು ಐಹಿಕ ಜಗತ್ತನ್ನು ಹೋಲಿಸಲಾಗಿದೆ. ಬೇರುಗಳ ಮೇಲಿರುವ ಮರದ ಅನುಭವ ನಮಗಿದೆ. ಒಂದು ನದಿಯ ಅಥವಾ ಜಲಾಶಯದ ದಡದ ಮೇಲೆ ನಿಂತವನು ನೀರಿನಲ್ಲಿ ಪ್ರತಿಬಿಂಬ ಕಾಣುವ ಮರಗಳು ತಲೆ ಕೆಳಗಾಗಿವೆ ಎಂದು ಕಾಣುತ್ತಾನೆ. ಕೊಂಬೆಗಳು ಕೆಳಕ್ಕೆ ಹೋಗುತ್ತವೆ ಮತ್ತು ಬೇರುಗಳು ಮೇಲೆ ಹೋಗುತ್ತವೆ. ಇದೇ ರೀತಿಯಲ್ಲಿ ಐಹಿಕ ಪ್ರಪಂಚವು ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬ. ಐಹಿಕ ಜಗತ್ತು ವಾಸ್ತವಿಕತೆಯ ಪ್ರತಿಬಿಂಬ ಮಾತ್ರ. ಪ್ರತಿಬಿಂಬದಲ್ಲಿ ವಾಸ್ತವವಾಗಲಿ ಸಾರವಾಗಲಿ ಇರೋದಿಲ್ಲ. ಆದರೆ ಪ್ರತಿಬಿಂಬದಿಂದಾಗಿ ಸಾರ ಎನ್ನುವುದು, ವಾಸ್ತವತೆ ಎನ್ನುವುದು ಉಂಟು ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ಮರಳುಗಾಡಿನಲ್ಲಿ ನೀರಿಲ್ಲ, ಆದರೆ ಮರೀಚಿಕೆಯು ನೀರು ಎನ್ನುವ ವಸ್ತು ಉಂಟು ಎನ್ನುವುದನ್ನು ಸೂಚಿಸುತ್ತದೆ. ಐಹಿಕ ಜಗತ್ತಿನಲ್ಲಿ ನೀರಿಲ್ಲ, ಸುಖವಿಲ್ಲ, ಆದರೆ ಸುಖದ ವಾಸ್ತವವಾದ ನೀರು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಉಂಟು. ನಾವು ಆಧ್ಯಾತ್ಮಿಕ ಜಗತ್ತನ್ನು ಈ ರೀತಿಯಲ್ಲಿ ಸೇರಬಹುದೆಂದು ಭಗವಂತನು ಹೇಳುತ್ತಾನೆ. ಒಬ್ಬನಿಗೆ ಸರ್ ಎಂದು ಕರೆಸಿಕೊಳ್ಳುವ ಆಸೆ, ಮತ್ತೊಬ್ಬನಿಗೆ ಲಾರ್ಡ್ ಎನ್ನುವ ಕರೆಸಿಕೊಳ್ಳುವ ಆಸೆ, ಮತ್ತೊಬ್ಬನಿಗೆ ಅಧ್ಯಕ್ಷನಾಗುವ ಆಸೆ, ಇನ್ನೊಬ್ಬನಿಗೆ ಶ್ರೀಮಂತನಾಗಲು ಆಸೆ, ಇನ್ನೊಬ್ಬನಿಗೆ ಮುಖ್ಯಮಂತ್ರಿಯಾಗಲು ಆಸೆ, ಮತ್ತೊಬ್ಬನಿಗೆ ರಾಜ್ಯಪಾಲನಾಗಲು, ಇನ್ನೊಬ್ಬನಿಗೆ PM ಆಗಲು, CM ಆಗಲು, ಬೇರೇನೋ ಆಗುವ ಬಯಕೆಗಳಿರುತ್ತವೆ. ಈ ಸ್ಥಾನಗಳ ಹೆಸರುಗಳಿಗೆ ಅಂಟಿಕೊಂಡಿರುವಷ್ಟು ಕಾಲವು ನಾವು ದೇಹಕ್ಕೆ ಅಂಟಿಕೊಂಡೇ ಇರುತ್ತೇವೆ. ಏಕೆಂದರೆ ಈ ಸ್ಥಾನ ನಾಮಗಳು ದೇಹಕ್ಕೆ ಸೇರಿದೆವು, ಆದರೆ ನಾವು ದೇಹಗಳಲ್ಲ. ಇದರ ಅರಿವೇ ಆಧ್ಯಾತ್ಮಿಕ ಅರಿವಿನಲ್ಲಿ ಮೊದಲ ಹೆಜ್ಜೆ. ನಮಗೆ ಪ್ರಕೃತಿಯ ತ್ರಿಗುಣಗಳ ಸಂಬಂಧವಿದೆ. ಆದ್ದರಿಂದ ನಾವು ಭಗವಂತನ ಭಕ್ತಿ ಸೇವೆಯ ಮೂಲಕ ನಿರ್ಮಾಣ ಮೋಹವಾಗಬೇಕು. ನಾವು ಭಗವಂತನ ಭಕ್ತಿ ಸೇವೆಗೆ ಅಂಟಿಕೊಳ್ಳದಿದ್ದರೆ ಪ್ರಕೃತಿಯ 3 ಗುಣಗಳಿಂದ ನಾವು ದೂರ ಆಗೋದಕ್ಕೆ ಸಾಧ್ಯ ಇಲ್ಲ. ಸ್ಥಾನ ನಾಮಗಳಿಗೂ ಮೋಹಗಳಿಗೂ ನಮ್ಮ ಕಾಮ ಮತ್ತು ಅಪೇಕ್ಷೆಗಳೇ ಕಾರಣ. ಪ್ರಕೃತಿ ಗುಣಗಳ ಮೇಲೆ ಯಜಮಾನಿಕೆಯನ್ನೇ ತೋರುವ ಅಪೇಕ್ಷೆಯೇ ಕಾರಣ. ಪ್ರಕೃತಿಯ ಗುಣಗಳ ಮೇಲೆ ಯಜಮಾನಿಕೆಯನ್ನು ಪ್ರದರ್ಶಿಸುವ ಪ್ರವೃತ್ತಿಯನ್ನು ಬಿಟ್ಟುಕೊಡದೇ ಇರುವವರೆಗೂ ಭಗವದ್ಧಾಮಕ್ಕೆ ಹಿಂತಿರುಗುವ ಸಾಧ್ಯತೆಯೇ ಇರೋದಿಲ್ಲ. ತಪ್ಪು ಐಹಿಕ ಭೋಗಗಳ ಆಕರ್ಷಣೆಯಿಂದ ದಿಗ್ಭ್ರಮೆಯಾಗದವನು, ಭಗವಂತನ ಸೇವೆಯಲ್ಲಿ ನಿಷ್ಠನಾದವನು ಮಾತ್ರ ನಾಶವಾಗದ ಆ ಸನಾತನ ರಾಜ್ಯದ ಬಳಿಗೆ ಸೇರಲು ಅವಕಾಶ ಇರುತ್ತೆ. ಹೀಗೆ ನಿಷ್ಠನಾದವನು ಸುಲಭವಾಗಿ ಪರಂಧಾಮನ ಬಳಿ ಸೇರೋದಕ್ಕೆ ಸಾಧ್ಯ ಆಗುತ್ತೆ.